ನಾಳೆ ದಿನ ನಾವು ಸಿನಿಮಾನಲ್ಲಿ ಏನು ಹೇಳ್ತೀವೋ ಬಿಡ್ತೀವೋ, ಬಟ್ ನಾವು ವೈಯಕ್ತಿಕವಾಗಿ ಹೇಗೆ ಬದುಕ್ತೀವಿ ಅದು ಸಾರ್ವಜನಿಕರಿಗೆ, ನಮ್ಮ ಅಭಿಮಾನಿಗಳಿಗೆ ಒಂದು ಮಾದರಿ ಆಗಬೇಕು. ಹೌದಪ್ಪ, ನಾವು ಇವ್ರ ಥರ ಇರಬೇಕು ಅಂತ ಅನ್ಸ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾನು ಬದುಕ್ತೀನಿ ಅಷ್ಟೇ. ಇವತ್ತೆಲ್ಲ ಗೆಳೆಯರು ವಿದೇಶಿಗಳೆಲ್ಲ ಬಂದು ಅವರು ಒಂದು ಅಭಿಮಾನ ನಿಮ್ಮದೇ ಇರುವಂಥ ಪ್ರೀತಿ ಕಾಳಜಿ ಇಲ್ಲ, ತುಂಬ ಖುಷಿ ಆಯಿತು ಬಂದು ಹರಿಸಿ ಆಶೀರ್ವಾದ ಮಾಡಿದ್ದು. ಅದ್ರ ಜೊತೆಗೂ ಇಂಡಸ್ಟ್ರಿಯಲ್ಲಿ ಒಂದು ದುಃಖವಾದಂಥ ಒಂದು ವಿಷಯ ಕೇಳಿ ಬಂತು ಇವತ್ತು. ಸೊ ಹಾಗಾಗಿ ಸಾಕಷ್ಟು ಜನ ಅವಾಗಿಂದ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ, ಬರೋಕ್ಕಾಗ್ತಾ ಇಲ್ಲ ಅನ್ನೋದು. ಒಂದು ಕಡೆ ಖುಷಿ ಸಂದರ್ಭ ಆಗಿದ್ದರೆ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಕಡೆ ಒಂದು ದುಃಖದ ಸಂದರ್ಭವೂ ಆಗಿದೆ. ಸೊ ಅದನ್ನು ಕೂಡ ನನಗೆ ಬೇಜಾರಿದೆ. ಬಟ್ ಜೊತೆಗೆ ಸ್ವಂತ ಮನೆ ಆಗಿರೋದ್ರಿಂದ ನಾನು ಕೂಡ ಈ ಕಾರ್ಯ ನಿರ್ವಹಿಸಲೇಬೇಕು. ಸಾಧ್ಯವಾದರೆ ನಾನು ಅಲ್ಲಿಗೂ ಹೋಗಿ ಬರ್ತೀನಿ, ಅವ್ರ ಮನೆಗೂ. ಬಟ್ ಅಷ್ಟರ ಮೇಲೂ ಕೂಡ ಅಭಿಮಾನ ಇಟ್ಕೊಂಡು ಬಂದು ಇಲ್ಲಿ ನನಗೆ ಹರಿಸಿ ಹೋಗಿರ್ತಕ್ಕಂಥ ಎಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನಸ್ಸು ತುಂಬಿ ಅದರ ತುಂಬ ಭಾವುಕನಾಗಿದ್ದೀನಿ ಆ್ಯಕ್ಚುಲಿ. ಈ ಸಂದರ್ಭದಲ್ಲಿ ಕೂಡ ಬಂದು ನನಗೆ ವಿಶ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ ನೀವು ಮೀಡಿಯಾದವ್ರು ಪಾಪ ಅವಾಗಿಂದ ಏನು ಊಟ ತಿಂಡಿ ನೀರು ಇಲ್ಲದೆ ಅಷ್ಟೊತ್ತಿಂದ ಕಾಯ್ಕೊಂಡು ನೀವು ಕೂಡ ಹರಿಸ್ತಾ ಇದ್ದಾರೆ. ನಿಮ್ಮ ಮುಖದಲ್ಲೂ ಸಂತೋಷ ನೋಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಜಗದೀಶ್ ಅವರು ನಿಮ್ಮ ಪರಿಚಯ ಆಯ್ತಾ ಸರ್? ಪರಿಚಯ ಆಯಿತು. ಅವ್ರು 3 ದಿನ ಹಿಂದೆ ನನಗೆ ಮೆಸೇಜ್ ಮಾಡಿದ್ದಾರೆ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ, ನಾನು ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ಸಿಕ್ಕಿರಲಿಲ್ಲ ನನಗೆ. ಫೋನ್ ಟ್ರೈ ಮಾಡ್ತಾನೆ ಇದ್ದೆ. ಕೊನೆಗೆ ವಾಟ್ಸಪ್ಪಲ್ಲಿ ನಾನು ಅವರಿಗೆ ಇನ್ವಿಟೇಷನ್ ಕಳಿಸಿದ್ದೆ. ಬರ್ತೀನಿ ಅಂತ ಹಾಕಿ ಗಾಡ್ ಬ್ಲೆಸ್ ಯು ಅಂತ ಹಾಕಿದ್ರು ಮೆಸೇಜನ್ನ. ಸೊ ನಿಜವಲ್ಲೂ ತುಂಬ ಶಾಕ್ ಆಯಿತು. ಸರ್ ಹೇಳ್ತಾ ಇದ್ರು ನಿಮ್ಮ ಕನಸಿನಂತೆ ಮನೆ ಕಟ್ಟಬೇಕು ಆಸೆ. ಖುಷಿ ಆಗ್ತದೆ ನಾವು ಜೊತೆಯಲ್ಲಿ ನಿಂತು ಕಟ್ಟಿದ್ದೀವಿ ಅಂತ. ಅಷ್ಟೇ, ತುಂಬ ಖುಷಿ ಆಗ್ತದೆ. ಎಲ್ಲರೂ ಬಂದೋದು, ನೀವೆಲ್ಲ ಬಂದಿದ್ದೀರಾ, ಹೇಳೋಕ್ಕಾಗ್ತಾ ಇಲ್ಲ. ತುಂಬ ಹ್ಯಾಪಿನೆಸ್ ಇದೆ. ಎಷ್ಟೋ ಜನರಿಗೆ ಸ್ಫೂರ್ತಿ ಅವರ ಒಂದು ಜರ್ನಿ. ಹೌದು, ಒಂದು ಸಣ್ಣದೊಂದು ಅವಕಾಶಕ್ಕೋಸ್ಕರ ಹುಡ್ಕೊ ಬಂದರು. ಇವತ್ತು ನಾಯಕನಾಗಿ ಪ್ರೊಡ್ಯೂಸರ್ ಆಗಿ ಎಲ್ಲ ಹಂತದಲ್ಲೂ ಗೆಲ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗಿದೆ ಅವ್ರ ವೈಫ್ ಆಗಿದ್ದೀನಿ ಅಂತ. ನನಗೆ ತುಂಬ ಪ್ರೌಡ್ ಇದೆ ಅವ್ರ ಮೇಲೆ. ಸರ್ ಅದೇ ನೇಮ್ ಇಡೋಕ್ಕೆ ಕಾರಣ ಏನಾಗಿದೆ ಅಂತ? ಕೃಷ್ಣ ಇಲ್ಲ, ನಾನು ಕೃಷ್ಣನ ಭಕ್ತನೇ. ಆಮೇಲೆ ಈ ಅಪಾರ್ಟ್ಮೆಂಟಲ್ಲಿ ತುಂಬ ಎತ್ತರದಲ್ಲಿರುತ್ತೆ, ಅಂದರೆ ಟಾಪ್ ಫ್ಲೋರಲ್ಲಿ ಇರ್ತಕ್ಕಂಥ ಮನೆ ಆಗಿರೋದ್ರಿಂದ. ಆಮೇಲೆ ನಾವು ಕೂಡ ಒಂದು ಉದ್ದೇಶ ಯಾವಾಗಲೂ ಏನಂತಾರೆ, ಮ್ಯಾನಿಫೆಸ್ಟ್ ಮಾಡ್ಬೇಕಂತಾರೆ. ನಾವು ಏನು ಆಗಬೇಕಂತ ಇದ್ದೀವಿ ಅದನ್ನು ನಿರಂತರವಾಗಿ ಯೋಚನೆ ಮಾಡ್ತಾನೆ ಇರಬೇಕು ಅನ್ನೋದು. ಸೊ ಒಂದು ಶಿಖರಕ್ಕೆ ಬೆಳಿಬೇಕು, ಆ ಹೆಸರು ಮಾಡಬೇಕು ಅನ್ನೋದು ಯಾವಾಗಲೂ ಅದು ಒಂದು ಛಲ, ಒಂದು ಸ್ಫೂರ್ತಿ ಅನ್ನೋದು ಇದೆಯಲ್ಲ. ಸೊ ಆ ಹೆಸರು ಶಿಖರದಲ್ಲಿ ಇದ್ದಾನಂತಂದರೆ ಆ ಥರದ್ದೇ ಒಂದು ಸಾಧನೆಗಳು ಮಾಡ್ತಾ ಇರಬೇಕು, ಆ ಥರದ ಹೆಸರು ತೊಗೊಂಡೋಗ್ಬೇಕು. ಸೊ ಮುಂದಿನ ಪೀಳಿಗೆಗೆ ಒಂದು ಹೆಸರು ಕೊಟ್ಟು ಹೋಗ್ಬೇಕು. ಸೊ ಹಾಗಾಗಿ ಒಂದು ಶಿಖರದ ಮೇಲೆ ಇರ್ತಕ್ಕಂಥ ಒಂದು ಹೆಸರು ಇರಲಿ. ಸೊ ಅದಕ್ಕೆ ಯಜಮಾನರು ಕೃಷ್ಣನೇ ಇರಲಿ. ಹಾಗಾಗಿ ಕೃಷ್ಣ ಶಿಖರ ಅಂತ ಇಟ್ಟಿದ್ದಾರೆ. ಈ ಥರ ಮನೆ ಅಂತಲೇ ಇಂಟೀರಿಯರ್ ಮೊದಲ ಆಯ್ಕೆ ನಿಮ್ಮ ಕಡೆನೇ ಇರುತ್ತೆ ಇಂಟೀರಿಯರ್ ಅಂತ? ಇಲ್ಲ, ಹಾಗಂತ ಏನಿಲ್ಲ, ನಮ್ಮಿಬ್ರದ್ದು ಇದೆ ಇದರಲ್ಲಿ. ಹಾಂ, ನಾನು ಏನೇ ಯೋಚನೆ ಮಾಡಿದ್ರು ಅದನ್ನು ನಾನು ಇವರಿಗೆ ಫಸ್ಟ್ ಹೇಳೋದು. ಅವ್ರು ಅದ್ರ ಮೇಲೆ ಇನ್ನೊಂದಷ್ಟು ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಮಾಡಿ ಕೊಡ್ತಾರೆ. ಅದೇ ಖುಷಿ. ಇದ್ರ ಜೊತೆಗೆ ಮನೆ ಆಯಿತು, ಯುದ್ಧಕಾಂಡ. ಅದೇ ಈಗ ನಾಳೆಯಿಂದ ಮತ್ತೆ ಯುದ್ಧಕಾಂಡದ್ದು ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ವಿ. ಅದರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ತುಂಬ ದೊಡ್ಡ ಮಟ್ಟದಲ್ಲಾಗಿದೆ. ಅಂದರೆ ಈಗ ಏನು ಸದ್ಯಕ್ಕೆ ರಿವೀಲ್ ಮಾಡಿಲ್ಲ, ಬಹಳ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು ತುಂಬ ದೊಡ್ಡ ಮಟ್ಟದಲ್ಲಾಗಿದೆ. ನನಗೆ ಗೊತ್ತಿರೋಂಗೆ ಅಂದರೆ ಬೇರೆ ಭಾಷೆಗಳಲ್ಲಿ ಕೂಡ ತೊಗೊಂಡು ಹೋಗುವಂಥ ಪ್ರಯತ್ನ ಇದೆ ಅಲ್ಲಿ, ಅಥವಾ ಏನು ಹೆಸರು ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಕನ್ನಡಿಗರು ಅಂತೂ ಖಂಡಿತ ಹೆಮ್ಮೆ ಪಡ್ತಾರೆ. ಸೊ ಈಗ ಒಂದಷ್ಟು ಹೆಸರುಗಳು ಏನು ಮಾಡಿದವಲ್ಲ, ಕನ್ನಡ ಸಿನಿಮಾಗೆ ಒಂದು ಕೀರ್ತಿ ತಂದುಕೊಟ್ಟಿರ್ತಕ್ಕಂಥ ಸಿನಿಮಾಗಳ ಸಾಲಿನಲ್ಲಿ ಯುದ್ಧಕಾಂಡ ಸಿನಿಮಾನೂ ಕೂಡ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದು ಭಾಳ ಬಲವಾದ ಭರವಸೆ ಇದೆ ನನಗೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ರೆಡಿ ಆದಮೇಲೆ ಎಲ್ಲರಿಗೂ ತುಂಬ ಸರ್ಪ್ರೈಸಿಂಗ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಸೊ ನನಗೆ ಹೆಮ್ಮೆ ಇದೆ, ಜನನೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.